ನಿಶ್ಚಿತಾರ್ಥ ನಡೆಯೋ ಕನಸ್ಬಿತ್ತು ಕಣೆ. ಸಂತೋಷದ ವಿಷಯ ತಾನೆ, ಅದಕ್ಕೆ ಟೆನ್ಷನ್ ಯಾಕೆ? ಆದ್ರೆ ನಿಶ್ಚಿತಾರ್ಥ ಬೇರೆ ಯಾರ ಜೊತೆನೋ ಆಗ್ತಾ ಇತ್ತು. ಈಗ ನನಗೊಂದ್ ಗಂಡ್ ನೋಡಿ ನಿಶ್ಚಯ ಮಾಡಿದಾರಲ್ಲ, ಡಾಕ್ಟರ್ ಪ್ರಭಾಕರ್, ಅವರಲ್ಲ, ಬೇರೆ ಇನ್ಯಾರೋ. ಅವ್ರ ಹೆಸರು ಹಾ ಗುರು ಅಂತ. ನೋಡು, ಇದೇ ನಿನ್ ಭಾವಿ ಗಂಡನ್ ಫೋಟೋ, ಡಾಕ್ಟರ್ ಪ್ರಭಾಕರ್. ಇದನ್ನ ನೋಡ್ತಾ ನಿದ್ದೆ ಮಾಡು. ಇವರೇ ನಿನ್ ಕನ್ಸಲ್ಲೂ ಬರ್ತಾರೆ, ನಿನ್ನೆ ಮದ್ವೆನೂ ಮಾಡ್ಕೋತಾರೆ. ಇವ್ರ ಜೊತೆ ನನ್ನ ಮದ್ವೆ ನಡೆಯೋ ಹಾಗಿದ್ರೆ ಆ ಗುರು ಜೊತೆ ನನ್ನ ನಿಶ್ಚಿತಾರ್ಥ ಯಾಕೆ ನಡೆಯುತ್ತೆ? ನೀನೇ ನೋಡು, ನಿಜವಾಗ್ಲೂ ಆ ಗುರು ಜೊತೆಲೆ ನನ್ನ ನಿಶ್ಚಿತಾರ್ಥ ಮಾಡ್ಕೊಡ್ತಾರೆ. ಇದ್ ನಡೆಯುತ್ತೆ. ನಾನು ಕನ್ಸ್ ಕಂಡ ಹಾಗೆ ಎಲ್ಲ ನಡೆಯುತ್ತೆ. ಏನ್ ಗುರು, ಹುಡುಗಿನ ತಕೊಂಡ್ಬಿಟ್ಟಿದ್ಯಾ? ಮುಟ್ಟಿದ್ರೆ ಮರ್ಡರ್ ಆಗ್ಬಿಡ್ತೀಯ. ಏನ್ ಗುರು ನೀನು? ಆಮೇಲೆ ಬರ್ಬೇಕಾದ್ರೆ ಯಾರು ನೋಡಿಲ್ಲ ತಾನೆ? ಏನು ತೊಂದ್ರೆ ಆಗ್ಲಿಲ್ಲ? ಏಯ್ ತಗಡು, ಇದುವರೆಗೂ 15 ಜನ ಹುಡುಗಿನ ಸೆಟಪ್ ಮಾಡಿ ಮದುವೆ ಮಾಡ್ಕೊಂಡು ಫಾರಿನ್ ಕಳಿಸಿದೀನಿ, ಯಾವ್ದು ಕೈ ಕೊಟ್ಟಿಲ್ಲ. ನೀನ್ ಯಾಕೆ ಟೆನ್ಷನ್ ಆಗ್ತೀಯಾ? ಕೂಲ್ ಡ್ರಿಂಕ್ಸ್ ಅಲ್ಲಿ ನಿದ್ದೆ ಮಾತ್ರ ಕೊಟ್ಟಿದ್ದೀನಿ, ಆರಾಮ ಮಲಗಿದಾಳೆ. ನಿನ್ ಯಜಮಾನ ಕರೆದು ದುಡ್ಡು ಕೊಟ್ಟು ಹುಡುಗಿನ ಕರ್ಕೊಂಡು ಹೋಗಿ ಕೇಳು. ಏನ್ ಗುರು ದುಡ್ಡು ಅಂದ್ರೆ ಹಿಂಗಾಡ್ತೀಯಾ? ಇವತ್ತೇ ಎಲ್ರಿಗೂ ಕ್ಲಿಯರ್ ಮಾಡಿ ಆಂಧ್ರಾಗ ಹೋಯ್ತಾ ಇದೀವಿ. ದಿನಕ್ಕೆ 5 ಜನ ಹುಡುಗಿಯರನ್ನ ಸೆಟಪ್ ಮಾಡಿ ಫಾರಿನ್ ಕಳಿಸಿ ಎಲ್ರಿಗೂ ಸೆಟ್ಲ್ ಮಾಡ್ತೀವಿ. ನಿನಗ್ ಸೆಟ್ಲ್ ಮಾಡ್ತಾ ಇರ್ತೀವಿ ಗುರು. ಫಸ್ಟ್ ಆ ಹುಡುಗಿನ ಕೊಡು, ನಮ್ಮ ಯಜಮಾನ್ರು ತಾವ 50,000 ಇಸ್ಕೋ. ಲೇ ಗುಲ್ಟು, 50,000 ಒಂದ್ ಹುಡುಗಿಗೆ, 10 ಹುಡುಗಿಗೆ ಎಷ್ಟು ದುಡ್ಡು ಆಯ್ತು ಅಂತ ಕೌಂಟ್ ಮಾಡು. ನಾನ್ ಕರ್ಕೊಂಡ್ ಬಂದಿರೋದು ಬರೀ ಸ್ಯಾಂಪಲ್. ನಿನ್ ಯಜಮಾನಿಗೆ 10 ಲಕ್ಷ ತರ ಕೇಳು. 10 ಲಕ್ಷನಾ? ಯಾಕೆ? 10 ಹುಡುಗಿರ್ ಕರ್ಕೊಂಡ್ ಬಂದಿದ್ದೀನಿ. ಅಯ್ಯೋ, 10 ಜನ ಹುಡುಗಿಯರು ಗುರು. ಯಾರು ಗುರುವೆ? ನಿನ್ನ ಅಕ್ಕನ್ನ, ನಿನ್ ತಂಗಿನ, ನಿನ್ನ ಅತ್ತಿಗೆನ, ನಿನ್ನ ಆದ್ನಿನ, ನಿನ್ನ ಯಜಮಾನ ಹೆಂಡ್ತಿನ ಎಲ್ಲಾನು ಕರ್ಕೊಂಡ್ ಬಂದಿದ್ದೀನಿ. ನನ್ ಜಾಗಕ್ಕೆ ಬಂದು ನನ್ ಬಗ್ಗೆ, ನನ್ನ ಹೆಂಡತಿ ಬಗ್ಗೆ ಮಾತಾಡಕ್ಕೆ ಎಂತ ಧೈರ್ಯ ನೀಕು? ಏನ್ ಅವ್ರ ಕೆಲಸ? ನೀನ್ ಯಾರು, ನಿನ್ ಕುಲ್ಕಸ್ಬೇನು ಎಲ್ಲ ನನಗ್ ಗೊತ್ತು ಕಣ. ಪಾಪ ಮುಗ್ಧ ಹೆಣ್ಣು ಮಕ್ಳನ್ನ ಯಾಮಾರ್ಸ್ ಕರ್ಕೊಂಡ್ಬಂದು ನಿಮ್ಗಿಂತ ಕಚರ ನನ್ ಮಕ್ಳಿಗೆ ಮಾರಿ ಆ ದುಡ್ಡಲ್ಲಿ ಬದುಕೋ ನಾಯಿ ನನ್ ಮಕ್ಳು ನೀವು. ನಿಮಗ್ ಅಕ್ಕ ತಂಗಿ ಸೆಂಟಿಮೆಂಟ್ ಅಲ್ಲ ನಿಮ್ಗೆ ಯಾಕ್ರು? ನೀವ್ ಅಕ್ಕ ತಂಗಿರ್ ಜೊತೆಲಂತೂ ಹುಟ್ಟಿರಲ್ಲ, ಅದ್ ಯಾವ್ದೋ ಒಂದ್ ತಾಯಿಗಂತೂ ಹುಟ್ಟಿರ್ತೀರ. ಆ ತಾಯಿನ ನಿಮ್ ಜೊತೆಲೆ ಇಟ್ಕೊಂಡಿದಿರೋ ಅಥವಾ ದುಡ್ಡಿಗೆ ಯಾರಿಗಾರ ಮಾರ್ಬಿಟ್ಟು? ನಿನ್ನ ಗುರಿ ನೀನ್ ಆಂಧ್ರದಲ್ಲಿ ಇಟ್ಟಿರ್ಬೋದು, ಆದ್ರೆ ನಿನ್ ಮೇಲೆ ನಾನು ಯಾವತ್ತೋ ಗುರಿ ಇಟ್ಬಿಟ್ಟೆ. ಇಲ್ಲಿ ಪೊಲೀಸು ಅಣ್ಣ ಓಡೋಗ್ತಿದ್ದೆ ಅಣ್ಣ.
ಲೇಟ್ ಆಗ್ಬಿಡ್ತು ಅನ್ಸುತ್ತೆ. ಹಾ, ಎಕ್ಸ್ಕ್ಯೂಸ್ ಮಿ ಪ್ಲೀಸ್, ಇಂಟರ್ವ್ಯೂ ಎಲ್ಲಿ ನಡೀತಾ ಇದೆ? ಆ ಹಾಲಲ್ಲಿ ನಡೀತಾ ಅಲ್ಲ, ಅವನಿಗೊಂದು ಸಿಂಪಲ್ ಕ್ವಶನ್ ಆನ್ಸರ್ ಮಾಡಕ್ ಬರಲಿಲ್ಲ. ಎಕ್ಸ್ಕ್ಯೂಸ್ ಮಿ ಸರ್, ಐ ಆಮ್ ಗುರು, ಶಿ ಇಸ್ ಪೂಜಾ. ನಿಮ್ಮಲ್ಲಿ ಇಂಟರ್ವ್ಯೂ ಕರೆದಿರಂತಲ್ಲ, ಅದಕ್ಕೆ ಬಂದಿದ್ದೀವಿ. ಏನು ಇಂಟರ್ವ್ಯೂಗ? ಈಗ ಟೈಮ್ ಎಷ್ಟು ಗೊತ್ತಾ? ಸಾರಿ ಸರ್, ಬರುವಾಗ ಸ್ವಲ್ಪ ಕೆಲಸ ಆಯ್ತು, ಅದಕ್ಕೆ ಲೇಟ್ ಆಯ್ತು. ಏನಯ್ಯ ಅಂತ ಘನಂದಾರಿ ಕೆಲಸ? ನಂಬರ್ 1 ಪತ್ರಿಕೆಯಲ್ಲಿ ಕೆಲಸ ಸಿಕ್ಬೇಕು ಅಂದ್ರೆ ಜನ ನಾಯಿ ತರ ಬೆಳಿಗ್ಗೆ 7 ಗಂಟೆಗೆ ಬಂದು ಕ್ಯೂನಲ್ಲಿ ನಿಂತಿರ್ತಾರೆ. ನೀನು ಇಷ್ಟೊತ್ತಿಗೆ ಬರ್ತಾ ಇದ್ಯಾ? ನಂಬರ್ 1 ಪತ್ರಿಕೆಯಲ್ಲಿ ಕೆಲಸ ಸಿಕ್ಬೇಕು ಅಂದ್ರೆ ಎಲ್ಲಾದ್ರಲ್ಲೂ ನಂಬರ್ 1 ಆಗಿರ್ಬೇಕು. ಅಷ್ಟೇ ಅಲ್ಲ, ಕ್ಯೂನಲ್ಲೂ ನಂಬರ್ 1 ಆಗಿ ಬಂದು ನಿಂತಿರ್ಬೇಕು. ಓಹೋ, ತಾವ್ ಇಂಟರ್ವ್ಯೂ ಕರಿಬೇಕಾದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವಿಸ್ ಅನ್ನೋ ಹಾಗೆ ಫಸ್ಟೇ ಕ್ಯೂ ಅಲ್ಲಿ ನಿಂತಿರೋನು ಎಂತ ಮುಟ್ಟಾಳಾಗಿದ್ರು ಕೆಲಸ ಕೊಡ್ತೀರಾ ಅಂತ ಗೊತ್ತಿದ್ರೆ ನಾವಿಬ್ರು ಫಸ್ಟೇ ಬಂದು ನಿಂತಿರ್ತಿದ್ವಿ ಸರ್. ಏನಯ್ಯ ಬಾಯಿ ಬಂದಾಗೆಲ್ಲ ಮಾತಾಡ್ತಿದ್ಯಾ? ನಿನಗೆ ಟೈಮ್ ಸೆನ್ಸ್ ಇಲ್ಲ. ಇನ್ನು ಟೈಮ್ ಟು ಟೈಮ್ ನ್ಯೂಸ್ ಹಾಕಿ ಕೊಡ್ತೀಯಾ? ನಿಮಗೆ ಸೆನ್ಸೇಷನ್ ನ್ಯೂಸ್ ಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದು. ನಿಮ್ಗೆ ಟೈಮ್ ಟು ಟೈಮ್ ಯಾವ್ದೋ ಒಂದು ನ್ಯೂಸ್ ಬೇಕು ಅನ್ನೋಗಿದ್ರೆ ನಾವ್ ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ನೋಡಿದ್ರೇನ್ರಿ, ಇವ್ನ್ ಏನಿಲ್ದೇ ಇದ್ರು ಅಹಂಕಾರದಲ್ಲಿ ನಂಬರ್ 1. ನೀನು ಪೆನ್ ಹಿಡಿಯೋದಕ್ಕಿಂತ ಗನ್ ಹಿಡಿಯೋದ್ ಲಾಯಕ್ ಅನ್ಸುತ್ತೆ. ಯು ಆರ್ 100% ರೈಟ್. ನಿಮ್ ಪ್ರಕಾರ ಪೆನ್ ಯಾವನ ಹಿಡಿದ್ರು ಅವ್ನು ಜರ್ನಲಿಸ್ಟ್, ಆದ್ರೆ ನನ್ನ ಪ್ರಕಾರ ಪೆನ್ ಗನ್ ತರ ಯಾರು ಯೂಸ್ ಮಾಡ್ತಾನೋ ಅವನೇ ನಿಜವಾದ ಜರ್ನಲಿಸ್ಟ್. ನ್ಯೂಸ್ ಅಂದ್ರೆ ಏನ್ ಗೊತ್ತಾ ಸರ್? ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಈ ಎಲ್ಲಾ ದಿಕ್ಕಗಳಲ್ಲಿ ಏನ್ ನಡೀತಿ ಅಂತ ನಿಜವಾದ ವಿಷಯಗಳನ್ನ ಸಂಗ್ರಹಿಸಿ ಸೆಂಟರ್ ಪಾಯಿಂಟ್ ಇರೋ ಜನಗಳಿಗೆ ಪ್ರಾಂಪ್ಟ್ ಆಗಿ, ಸಿನ್ಸಿಯರ್ ಆಗಿ, ಹಾನೆಸ್ಟ್ ಆಗಿ ಯಾರು ಕೊಡ್ತಾನೋ ಅವನೇ ಜರ್ನಲಿಸ್ಟ್. ಆದ್ರೆ ನೀವುಗಳು ಸೆನ್ಸೇಷನ್ ನ್ಯೂಸ್ ಬರ್ರೆ ಏನ್ ಬೇಕಾದ್ರೂ ಜನ ಓದ್ತಾರೆ ನಂಬ್ತಾರೆ ಅನ್ಕೊಂಡು ನಾರ್ತ್ ಅಲ್ಲ ಕಾಗೆ ಬಂದು ಸೌತ್ ಅಲ್ಲಿ ಮೊಟ್ಟೆ ಇಡ್ತು, ಈಸ್ಟಲ್ಲ ನಾಯಿ ಬಂದು ವೆಸ್ಟ್ ಅಲ್ಲಿ ಮರಿ ಹಾಕ್ತು, ಅವ್ನ ಯಾವನ ಇವಳಿಂದ ಓಡೋದ, ಇವಳು ಯಾವನ ಅವ್ನ ಲೋಫರಿಂದ ಓಡೋದ ಅಂತ ಬರೀತಾರಲ್ಲ ಸರ್, ಅವರೆಲ್ಲ ಜರ್ನಲಿಸ್ಟ್ ಗಳ ಇಡಿಯಟ್ಸ್ ಗಳು ಸರ್. ಸತ್ಯದಿಂದ ಬರೋ ಆವೇಶ ಯಾವತ್ತೂ ಅಹಂಕಾರ ಅಲ್ಲ ಸರ್, ಅದಕ್ಕೆ ಆತ್ಮಾಭಿಮಾನ ಅಂತಾರೆ. ನಿಮಗೆ ನಾನು ಯಾಕೆ ಲೇಟ್ ಆಗಿ ಬಂದೆ ಅನ್ನೋ ಸತ್ಯ ಗೊತ್ತಾಗಬೇಕು ತಾನೆ? ತಗೊಳ್ಳಿ ಸರ್. ಅಮಾಯಕ ಹೆಣ್ಣು ಮಕ್ಕಳನ್ನ ದುಡ್ಡಿನ ಆಸೆಗೋಸ್ಕರ ಫಾರಿನ್ ಕಳಿಸ್ತಿದ್ದ ಗ್ಯಾಂಗ್ ನ ಹಿಡಿದು ಹೊಡೆದು ಪೊಲೀಸ್ಗೂ ಕೊಡದೆ ಎಲ್ಲಾ ಎವಿಡೆನ್ಸ್ ನ ಕಲೆಕ್ಟ್ ಮಾಡಿ ನಂಬರ್ 1 ಪತ್ರಿಕೆಯಲ್ಲಿ ಫಸ್ಟ್ ಬರ್ಬೇಕು ಅಂತ ಬಿಸಾಕಿದೀನಿ. ನೀವು ನನಗೆ ಕೆಲಸ ಕೊಡದೇ ಇದ್ರೂ ಪರವಾಗಿಲ್ಲ, ಇದನ್ನ ಕಾಂಪ್ಲಿಮೆಂಟ್ಸ್ ಆಗಿ ಇಟ್ಕೊಳ್ಳಿ. ಬರ್ತೀನಿ, ಗುಡ್ ಬಾಯ್. ವೆಲ್ ಡನ್ ಮಿಸ್ಟರ್ ಗುರು, ಐ ರಿಯಲಿ ಅಪ್ರಿಶಿಯೇಟ್ ಇಟ್. ಇಂಥ ಪವರ್ ಕಟ್ ಸೀಸನ್ ಅಲ್ಲಿ ನಿಮ್ಮಂತ ಪವರ್ಫುಲ್ ಜನರೇಟರ್ ನಮ್ಮ ಪತ್ರಿಕೆಗೆ ಬೇಕು. ಮಿಸ್ಟರ್ ಶಶಿ ಸರ್, ಇವರಿಬ್ಬರಿಗೆ ಈಗಲೇ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡು. ಸರ್ ಇಂಟರ್ವ್ಯೂ? ಓ ಕಮಾನ್ ಶಶಿ, ಎಲ್ಲರೂ ಇಂಟರ್ವ್ಯೂ ಅಟೆಂಡ್ ಮಾಡಿ ಕೆಲಸಕ್ಕೆ ಸೇರ್ತಾರೆ, ಬಟ್ ಇವರು ಕೆಲಸ ಮುಗಿಸ್ಕೊಂಡು ಬಂದಿದ್ದಾರೆ. ಇವ್ರಿಗೆ ಯಾಕೆ ಇಂಟರ್ವ್ಯೂ? ಇವತ್ತಿಂದ ನಮ್ಮ ಪತ್ರಿಕೆಗೆ ನಂಬರ್ 1 ಜರ್ನಲಿಸ್ಟ್ ಮಿಸ್ಟರ್ ಗುರು. Come on guys, give a big hand. ಕಂಗ್ರಾಚುಲೇಷನ್ಸ್ ಗುರು. ಥ್ಯಾಂಕ್ ಯು ಸರ್. ನಾನು ಹೇಳಿದಾಗ ನಂಬರ್ 1 ಜಾಯ್ನ್ ಆಗ್ಬಿಟ್ರಿ. ಗುಡ್, ಸಿಟ್ ಡೌನ್. ಬಟ್ ಬಿ ವೆರಿ ಕೇರ್ಫುಲ್. ಯಾವುದೇ ಕಾರಣಕ್ಕೂ ನೀವು ಸೂಪರ್ ನ್ಯೂಸ್ ಪತ್ರಿಕೆಯವರು ಅಂತ ಯಾರಿಗೂ ಡೌಟ್ ಬರಲೇಬಾರ್ದು ಸರ್. ಆ ಎಡಿಟರ್ ದೇವರಾಜ್ ನಮ್ ಬಗ್ಗೆ ಎಷ್ಟು ಇಂಪ್ರೆಸ್ ಆಗಿದ್ದಾರೆ ಅಂದ್ರೆ ನೀವೇ ಹೋಗ್ಬಿಟ್ಟು ಇವರಿಬ್ರು ನಮ್ಮ ಪತ್ರಿಕೆಯಲ್ಲಿ ವರ್ಕ್ ಮಾಡ್ತೀರಾ ಅಂತ ಹೇಳಿದ್ರು ಅವ್ರು ನಂಬಲ್ಲ ಸರ್. ಇನ್ನೊಂದ್ ಸ್ವಲ್ಪ ದಿನ ಗುರುನ್ನೇ ಸಬ್ ಎಡಿಟರ್ ಮಾಡಿದ್ರು ಮಾಡ್ಬೋದು. ಅವ್ರನ್ನ ಅಷ್ಟು ಈಸಿಯಾಗಿ ತಗೋಬೇಡ ಪೂಜಾ. ದೇವರಾಜು ಎಲ್ಲಾ ಕಡೆ ತನ್ನ ಜನಗಳು ಇಟ್ಟಿರ್ತಾನೆ. ನಂಬರ್ 1 ಆಗಿರೋದಕ್ಕೆ ಏನ್ ಬೇಕಾದ್ರೂ ಮಾಡುವಂತ ಮನುಷ್ಯ ಅವನು. ಯು ಆರ್ ರೈಟ್ ಸರ್. ದೇವರಾಜ್ ಹತ್ರ 2 ಮೊಬೈಲ್ ನಂಬರ್ಗಳಿದೆ. ಒಂದು ಜನರಲ್ ಆಗಿ ಎಲ್ಲರಿಗೂ ಕೊಟ್ಟಿದ್ದಾನೆ, ಅದರಲ್ಲಿ ಎಲ್ಲರ ಹತ್ರನೂ ಮಾತಾಡ್ತಾನೆ. ಇನ್ನೊಂದು ತುಂಬಾ ಸೀಕ್ರೆಟ್ ಆಗಿ ಇಟ್ಟಿದ್ದಾನೆ. ಆ ನಂಬರ್ಗೆ ಒಂದೇ ಒಂದು ಫೋನ್ ಇಂದ ಕಾಲ್ಗಳು ಬರ್ತಾನೆ ಇರುತ್ತೆ. ತುಂಬಾ ಮುಖ್ಯವಾದ ವಿಷಯ ಏನಂದ್ರೆ ಕೊಲೆ ನಡೆದ ರಾತ್ರಿ ಆ ನಂಬರ್ ಇಂದಾನೆ ಅವನಿಗೆ ಕಾಲ್ಗಳು ಬಂದಿದೆ. ಆ ನಂಬರ್, ಆ ಫೋನ್ ನಂಬರ್, ಆ ಫೋನ್ ನ ಯೂಸ್ ಮಾಡ್ತಿರೋ ಮನೆ ಅಡ್ರೆಸ್ ಎಲ್ಲ ಕಂಡಿಡಿದಿದ್ದೀನಿ. ನನ್ನ ಇನ್ವೆಸ್ಟಿಗೇಷನ್ ನ ಆ ಮನೆಯಿಂದನೇ ಶುರು ಮಾಡೋಣ ಅಂತಿದ್ದೀನಿ ಸರ್. ಗುರು, ನಿಲ್ಸು. ಇದೇ ಮನೆ. ಈ ಮನೆನ 3 ಪೋರ್ಷನ್ ಮಾಡಿ ಬಾಡಿಗೆ ಕೊಡಬೇಕು ಅಂತಿದ್ದಾರೆ. ಬಾ, ಇಲ್ಲಿ ಎಂಟ್ರಿನೂ ಕನ್ಫ್ಯೂಷನ್, ಎಕ್ಸಿಟ್ ಕನ್ಫ್ಯೂಷನ್. ನನ್ಗೇನೋ ಈ ಮನೆ ನಿನ್ ಲೆವೆಲ್ಗೆ ಸರಿ ಹೋಗಲ್ಲ ಅನ್ಸುತ್ತೆ. ಆದ್ರೂ ನೀನ್ ಬೇರೆ ಇಲ್ಲೇ ಇದೇ ಕನ್ಫ್ಯೂಷನ್ ಜಾಗದಲ್ಲಿ ಇರ್ಬೇಕು ಅಂತಿದ್ಯಾ. ಅದೇ ನನ್ಗೆ ಇನ್ನು ದೊಡ್ಡ ಕನ್ಫ್ಯೂಷನ್. ಸರಿ ಬಾ. ದಿವ್ಯಾ, ಪಕ್ಕದ ಮನೆಗೆ ಒಬ್ಬರನ್ನ ಬಾಡಿಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ನಲ್ಲ, ಅದು ಇವ್ರೇ, ಮಿಸ್ಟರ್ ಗುರು. ಇವರೇ ನಂಬರ್ 1 ಪತ್ರಿಕೆನಲ್ಲಿ ಕೆಲಸ ಮಾಡ್ತಿದ್ದಾರೆ. ಕರೆಕ್ಟ್ ಆಗಿ ಬಾಡಿಗೆ ಕೊಡ್ತಾರೆ. ದಿವ್ಯಾ, ಏನಮ್ಮ ನಿನಗೆ ಓಕೆನಾ? ಹಲೋ, ಎಕ್ಸ್ಕ್ಯೂಸ್ ಮೀ. ನನ್ ಜೊತೆ ನಮ್ ಫ್ರೆಂಡ್ ಒಬ್ರು ಬಂದಿರ್ತಾರೆ. ಪ್ರಾಬ್ಲಮ್ ಇಲ್ಲ ತಾನೆ? ಮನೆ ತುಂಬಾ ಚಿಕ್ಕದಾಗಿದೆಯಲ್ಲ, ಪರವಾಗಿಲ್ವಾ? ಹಾ, ಪರವಾಗಿಲ್ಲ. ನಾವು ಒಂದೇ ಸಣ್ಣ ರೂಮು, ಒಂದೇ ಕಾಟು, ಒಂದೇ ಮಧ್ಯದಲ್ಲಿ ಅಡ್ಜಸ್ಟ್ ಮಾಡ್ಕೊಂತೀವಿ. ತುಂಬಾ ಕ್ಲೋಸ್ ಫ್ರೆಂಡ್ಸ್. ಬನ್ನಿ ಸರ್, ಬಾಯ್. ನೆನ್ನೆ ಹೇಳಿದ್ನಲ್ಲೇ ಬೇರೆ ಯಾರ ಜೊತೆನೋ ನಿಶ್ಚಿತಾರ್ಥ ನಡೆಯತ್ತೆ ಅಂತ, ಅವ್ರೇ ಇವ್ರು. ಎಷ್ಟು ಹತ್ರ ಬಂದಿದ್ದಾರೆ ನೋಡಿದ್ಯಾ? ಗುರು, ನೀನ್ ಹೇಳಿದಾಗೆ ದಿವ್ಯನ್ ಪಕ್ಕದ ಮನೆಗೆ ನಿನ್ನನ್ನ ಸೇರಿಸಿದೀನಿ. ನಿನ್ ಕೆಲಸ ಆಗ್ಬೇಕು ಅಂದ್ರೆ ಇಲ್ಲಿ ಒಬ್ಬ ಪರ್ಮನೆಂಟ್ ಲೂಸ್ ಇದ್ದಾನೆ. ಲೂಸ್? ಹಾ, ಅವನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಸಾಕು. ಅವನ್ನ ಸರಿ ಮಾಡಕ್ ಆಗಲ್ವಾ? ಅದ ಹೇಗ್ ಸಾಧ್ಯ? ನಾನ್ ತಾನೆ ಡಾಕ್ಟ್ರು. ಗೋಪಾಲ, ನನ್ನ ಪಿಕ್ಚರ್ ಹುಡುಕ್ತಾ ಇದ್ದ ಹೀರೋ ನೀನೇ ನನ್ನ ಪಿಕ್ಚರ್ ಹೀರೋ. ಲೂಸ್. ನಿಮ್ ಪಕ್ಕದ ಮನೆಗೆ ಬಾಡಿಗೆ ಬಂದಿದ್ದಾರೆ. ಹಲೋ, ನಾನ್ ಗುರು.
ಹಲೋ, ಇವತ್ತಿಂದ ನಾನ್ ನಿನ್ನ ಗುರು. ನನ್ನ ಸಿನಿಮಾ ಮುಗಿಯೋವರೆಗೂ ನೀನ್ ಬೇರೆ ಯಾವ ಸಿನಿಮಾಗೂ ಹೋಗಂಗಿಲ್ಲ. ಡಾಕ್ಟ್ರೆ, ಸದಾಶಿವನಗರದಲ್ಲಿ ನಿಮ್ದೊಂದು ಫ್ಲಾಟ್ ಇದೆಯಲ್ಲ, ಅದನ್ನ ಮಾರಿ ಇವ್ರಿಗೆ ಅಡ್ರೆಸ್ ಕೊಡಿ. ಎಲ್ರು ಮನೆ ಮಠ ಮಾಡ್ಕೊಂಡು ಬೀದಿ ಬಂದು ನಿಲ್ಬೇಕು, ಆಗ ನಿನಗೆ ಸಂತೋಷ ಅಲ್ವಾ? ನಾ ತೆಗಿಯೋ ಏ ಸಿನಿಮಾಗಿಂತ ಮೊದ್ಲು ಓಂ ಅಂತ ತಾಯಿಗೆ ಪೂಜೆ ಮಾಡಿ ಪ್ರೀತ್ಸೇ ಅಂತ ಕೇಳ್ಕೊಂಡು ನಿನ್ನ ಹೀರೋಗ್ ಹಾಕೊಂಡು ಉಪೇಂದ್ರನ್ ತರ ಸೂಪರ್ ಸ್ಟಾರ್ ಮಾಡಿ ಹಾಲಿವುಡ್ ಕರ್ಕೊಂಡು ಹೋಗ್ತೀನಿ. ಏಯ್ ಹೆಚ್ಚು ಇದ್ರ ಕೊಡು. ಏಯ್ ನೀನು ನನ್ನ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ರಕ್ತ ಕಣ್ಣೀರ್ನೇ ಸುರಿಸ್ಬಿಡ್ಬೇಕು. ಪಿಕ್ಚರ್ ಇಂದ ಪಿಕ್ಚರ್ಗೆ ನ್ಯೂಸ್ ಮಾಡೋದೇ ನನ್ನ ಸ್ಟೈಲ್. ಓಕೆ ಓಕೆ, ನೋ ಪ್ರಾಬ್ಲಮ್. ಅದ್ ಸರಿ, ನಿಮ್ಮ ಸಿನಿಮಾ ಕತೆ ಏನು? ಒಂದು ಸತ್ಯವಾದ ಘಟನೆ ನಾ ಸಿನಿಮಾ ಮಾಡ್ಬೇಕು ಅಂತಿದ್ದೀನಿ. ಏನದ ಸತ್ಯವಾದ ಘಟನೆ? ಈ ಬಾಂಡ್ಲಿ ಅಪ್ಪನಿಗೂ ಈ ಮಲಯಾಳಿಗೂ ಕನೆಕ್ಷನ್ ಇದೆ. ನಮ್ಮ ಅಪ್ಪನ್ ತರನೇ ಒಬ್ಬ ಇಂದಿರಾನಗರದಲ್ಲಿ ಓಡಾಡ್ತಾ ಇರ್ತಾನೆ. ಅವನು ಹೇಗ್ ಹುಟ್ಟಿದ, ಇದೇ ನನ್ನ ಕತೆಗೆ ಮೇನ್ ಪಾಯಿಂಟ್. ನಾನು ಲೂಸಾ? ಪದೇ ಪದೇ ನನ್ನೆಲ್ಲ ಲೂಸು ಲೂಸು ಅಂತ ಇದೆಯಾ? ಹೌದಾ? ನೀನು ಲೂಸು 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 1000 ಸಲ ಬೇಕಾದ್ರೆ ಹೇಳ್ತೀನಿ, ನೀನು ಲೂಸೆ. ಲೂಸು 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 ಅಂತ ಎಪ್ಪತ್ತಲ್ಲಿ ಬೇರೆ ಹೇಳ್ತಾ ಇದ್ಯಾ? ನಾನ್ ಬದುಕಿರೋದೆಲ್ಲ ಸಾಯ್ತೀನಿ, ನಾ ಸಾಯ್ತೀನಿ. ಯಾವಾಗ್ಲೂ ಅವನಿಗೆ ಲೂಸು ಲೂಸು ಅಂತ ಇರ್ತೀರಾ? ನೀನ್ ಸಾಯೇ, ಯಾರು ಹತ್ರ ಬರ್ಬೇಡಿ. ಅಲ್ಲೇ ಗೋಪಾಲ, ಡೈರೆಕ್ಟರ್ ಸರ್, ಏನ್ ಸರ್ ನೀವು ಸಿಗರೇಟ್ ಇಟ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಆರಾಮಾಗಿ ಆಕ್ಷನ್ ಚಾಕ್ ಕ್ಯಾಮ್ರಾ ಅಂತ ಹೇಳೋದ್ ಬಿಟ್ಬಿಟ್ಟು ಕತ್ತಿ ಇಟ್ಕೊಂಡಿದ್ದೀರಲ್ಲ, ಬಿಡಿ ಬಿಡಿ. ಡೈರೆಕ್ಟರ್ ತಾನೇ ನಾನು. ಯಾವ ನನ್ನ ಮಗ ಹೇಳಿದ್ ನೀವು ಡೈರೆಕ್ಟರ್ ಅಲ್ಲ ಅಂತ? ನನ್ನ ಮಗ ನಮ್ಮ ಅಪ್ಪ ನನ್ನ ಲೂಸು ಅಂತಾನೆ. ಈ ಬಾಳ್ಡಿ ತರ ಇವನೇ ದೊಡ್ಡ ಲೂಸು. ಮುದ್ದಾಗಿರ ನಮ್ಮ ಅಮ್ಮನ ಬಿಟ್ಬಿಟ್ಟು ಈ ಮಲಯಾಳಿನ ಕೀಪಾಗಿ ಇಟ್ಕೊಂಡಿರ ಗುರು. ನೀನ್ ಒಬ್ಬನೇ ನನ್ನ ಅರ್ಥ ಮಾಡ್ಕೊಂಡಿರೋ. ನಾನು ಈಗಲೇ ಶೂಟಿಂಗ್ ಮಾಡಿ ನನ್ನ ಟ್ಯಾಲೆಂಟ್ ನ ಪ್ರೂವ್ ಮಾಡ್ಬೇಕು. ಶೂಟಿಂಗ್ ತಾನೇ ಮಾಡೋಣ ಬಿಡಿ. ನಾನೊಂದೀಗ ಲವ್ ಸೀನ್ ತೆಗಿತೀನಿ, ಅದಕ್ಕೆ ಹೀರೋ ನೀನೇ, ಹೀರೋಯಿನ್ ಅಂಡರ್ ಐ ಕ್ಯಾನ್ ಕಮ್ ಔಟ್. ನನ್ನ ಹೀರೋಯಿನ್ ಇವಳೇ. ಹೀರೋ, ನೀನು ಹೀರೋಯಿನ್ ಹತ್ರ ಹೋಗಿ ಐ ಲವ್ ಯು ಅಂತ ಹೇಳ್ಬೇಕು. ನಾನು ಐ ಲವ್ ಯು ಅಂತ ಹೇಳ್ಬೇಕಾ? ಏನ್ ಡೈರೆಕ್ಟರ್ ಸರ್, ಒಳ್ಳೆ ಓಲ್ಡ್ ಐಡಿಯಾ ತರ ಐ ಲವ್ ಯು ಅಂತ ಹೇಳ್ಬೇಕು ಅಂತೀರಾ? ಏನಾರ ಹೊಸದಾಗ ಐಡಿಯಾ ಮಾಡಿ. ನನ್ನ ಓಲ್ಡ್ ಐಡಿಯಾ ಕಡೆ ತಗೊಂಡ್ ಡೈರೆಕ್ಟರ್ ಅಂತ ತಿಳ್ಕೊಂಡ್ಯಾ? ನಾ ಹೇಳ್ದಷ್ಟು ಮಾಡ್ತೀಯಾ ಇಲ್ಲ? ಗುರು, ಇಂಥ ಸಮಯದಲ್ಲಿ ಹೊಸ ಐಡಿಯಾ ಅಂತೀಯಲ್ಲೋ. ಇವ್ನು ನನ್ನ ಕತ್ತತ್ರ ಚಾಕು ಇಟ್ಕೊಂಡು ಡೈರೆಕ್ಟ್ ಮಾಡ್ತಾ ಇದ್ದಾನೆ. ಇದು ಹೊಸ ಐಡಿಯಾ ಅಲ್ವಾ? ಇವನು ಹೇಳ್ದಂಗ್ ಮಾಡೋ ಗುರು. ಓಕೆ, ಹೇಳ್ತೀನಿ ಐ ಲವ್ ಯು. ಬಿಟ್ಬಿಡಿ. ನನ್ನೇನು ಡಬ್ಬ ಡೈರೆಕ್ಟರ್ ಅಂತ ತಿಳ್ಕೊಂಡಿದ್ಯಾ? ಅಲ್ಲಿಂದ ಐ ಲವ್ ಯು ಅಂತ ಅಲ್ಲೋಗಿ ಹೇಳು. ಕರ್ಮ. ಐ ಲವ್ ಯು. ಏನ್ ನನ್ ಲವ್ ಮಾಡ್ತಾ ಇದ್ಯಾ? ಅಲ್ಲೇ ಐ ಲವ್ ಯು. ಏನ್ ಒಳ್ಳೆ ದೂರದರ್ಶನ್ ನ್ಯೂಸ್ ಓದಂಗೆ ಹೇಳ್ತೀಯಲ್ಲ, ಅಲ್ಲಿ ಹೇಳು. ಒಳಗಡೆಯಿಂದ ಫೀಲಿಂಗ್ ಅಲ್ಲಿ ಹೇಳು. ಒಳಗಡೆ ಐ ಲವ್ ಯು. ಓಕೆನಪ್ಪ? ಸೂಪರ್. ಕ್ಲೈಮ್ಯಾಕ್ಸ್. ಕರ್ಮ ಕರ್ಮ. ಐ ಆಮ್ ರಿಯಲಿ ಸಾರಿ. ಯಾಕೆ? ಆ ಲೂಸ್ ಗಲಾಟೆಯಿಂದ ನಿಮ್ಗೆ ಐ ಲವ್ ಯು ಅಂತ ಹೇಳಿದೆ. ಡಾಕ್ಟರ್ ಹೇಳಿದ್ರು ನಿಮ್ ಮದುವೆ ಫಿಕ್ಸ್ ಆಗಿದೆಯಂತೆ. ಫಿಕ್ಸ್ ಆಗದೆ ಇದ್ರೆ ಹೇಳ್ತಿದ್ರಾ? ನೋಡಿ, ನನಗೆ ಈ ಮ್ಯಾರೇಜು ಲವ್ ಅದ್ರಲ್ಲೆಲ್ಲ ನಂಬಿಕೆ ಇಲ್ಲ. ಅವೆಲ್ಲ ಬರೀ ಮಾಯೆ. ಹಾಗಂತ ನಾನು ಹೇಳ್ತೀನಿ ಅಂತ ಕನ್ಫ್ಯೂಸ್ ಆಗ್ಬೇಡಿ. ನೀವು ಮದುವೆ ಆಗಿ 3 ಮಕ್ಳಿಗೆ ತಾಯಿ ಆಗಿ. ಓಕೆ? ಹೆಂಗಿದಾಳೆ ನನ್ ಪಿಕ್ಚರ್ ಹುಡುಕ್ತಾ ಇದ್ದ ಗ್ಲಾಮರ್ ಹೀರೋಯಿನ್ ನೀನೇನೆ. ನಿನ್ನ ಹಾಕೊಂಡು ಒಂದು ಕ್ಯಾಬ್ರೆ ಡ್ಯಾನ್ಸ್ ಮಾಡಿಸ್ಬಿಟ್ರೆ ಪಿಕ್ಚರ್ ಸೂಪರ್ ಇತ್ತು. ಎಲ್ಲಿ ಡೈರೆಕ್ಟರ್ ಸರ್, ಏನ್ ಸರ್, ಇವಳು ನನ್ನ ಫ್ರೆಂಡ್ ಸರ್, ಪೂಜಾ ಅಂತ. ಪಾಪ ಅವಳ ಆತರ ಹುಡುಗಿ ಅಲ್ಲ ಸರ್, ಒಂಥರ ಫ್ಯಾಮಿಲಿ ಟೈಪ್. ಫ್ಯಾಮಿಲಿ ಟೈಪ್ ಹುಡುಗಿನ ಇಲ್ಲ ಫುಲ್ ಟೈಪ್ ಆದ ಫ್ಯಾಮಿಲಿ ಹುಡುಗಿನ? ಇಲ್ಲ, ನಿಜವಾದ ಫ್ಯಾಮಿಲಿ ಟೈಪೇ. ಫ್ಯಾಮಿಲಿ ಹುಡುಗಿನೇ ಇಷ್ಟು ಕಮ್ಮಿ ಬಟ್ಟೆ ಹಾಕೊಂಡಿರ್ಬೇಕಾದ್ರೆ ಇನ್ನು ಕ್ಯಾಬ್ರೆ ಹುಡುಗಿ ಇನ್ನೇನ್ ಹಾಕ್ಬೇಕು? ಗುರು, ನನ್ನ ಪಿಕ್ಚರ್ ಅಲ್ಲಿ ನಿಮಗೆ ಇವಳು ಜೊತೆ 2 ಸಾಂಗ್ ಇರುತ್ತೆ. 2 ಸಾಂಗ್? ವೆರಿ ಗುಡ್ ವೆರಿ ಗುಡ್. ನೀವು ಒಂದು ಕೆಲಸ ಮಾಡಿ, ಮ್ಯೂಸಿಕ್ ಡೈರೆಕ್ಟರ್ ಕರ್ಕೊಂಡ್ ಬನ್ನಿ, ನಾವು ಅಷ್ಟೊತ್ತಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಓಕೆ? ಹೋಗಿ. ಅಲ್ಲ ಗುರು, ಇಂಥ ಮೆಂಟಲ್ ಕೇಸ್ ನ ಹೇಗ್ ಮ್ಯಾನೇಜ್ ಮಾಡೋದು? ಏನ್ ಮಾಡಕ್ಕಾಗತ್ತೆ, ನಮ್ ಕೆಲಸ ಇರೋದು ಪಕ್ಕದ ಮನೆ ಹುಡುಗಿ ಜೊತೆ. ಇದ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಒಂದ್ ನಿಮಿಷ ಬಾ. ಇವಳೆ ಫೋನ್ಗಳು ಮಾಡೋ ಹುಡುಗಿ. ಇಷ್ಟು ದೊಡ್ಡ ಮನೆಗೆ ಈ ಸುಬ್ಲಕ್ಷ್ಮಿನೇ ಪಾರ್ಟ್ ಟೈಮ್ ಓನರ್ ಇದ್ದಂಗೆ. ದಿವ್ಯಾ, ನಾನು ಹೇಳದ್ನಲ್ಲ ನನ್ನ ಫ್ರೆಂಡು, ಕ್ಲೋಸ್ ಫ್ರೆಂಡು ಅಂತ. ಇವಳೆ ನನ್ನ ಫ್ರೆಂಡು ಪೂಜಾ ಅಂತ. ಹಲೋ.
ಇವ್ರ ಜೊತೆ ಒಂದೇ ಬೆಡ್ರೂಮ್ ಅಲ್ಲಿ ಇರ್ತೀರಾ? ಇವ್ರ ಜೊತೆ ಒಂದೇ ಮನ್ಸದ ಮೇಲ? ಎಸ್ ಆಫ್ ಕೋರ್ಸ್. ವಾಟ್ ಇಸ್ ದೇರ್? ನಾವಿಬ್ರು ಒಂದೇ ಹಾಸ್ಪಿಟಲ್ ಹುಟ್ಟಿದ್ವಿ, ಅಕ್ಕಪಕ್ಕ ತೊಟ್ಲಲ್ಲಿ ಮಲಗಿದ್ವಿ, ಒಂದೇ ನರ್ಸರಿಲಿ ಓದಿದ್ವಿ, ಒಂದೇ ಹಾಸ್ಪಿಟಲ್ ಮಲಗಿದ್ವಿ, ಒಂದೇ ತಟ್ಟೆಲಿ ಊಟ ಮಾಡಿದ್ವಿ, ಒಂದೇ ಲಾಲಿಪಾಪ್ ನ ಚೀಪಿದ್ವಿ, ಒಂದೇ ಐಸ್ ಕ್ರೀಮ್ ಬೈಟು ಹೊಡ್ಕೊಂಡು, ಒಂದೇ ಕಮರ್ ಕಟ್ ಮಾಡಿ ತಿನ್ಕೊಂಡು, ಒಂದೇ ಬಾತ್ರೂಮ್ ಅಲ್ಲಿ ಒಂದೇ ಸೋಪ್ ಯೂಸ್ ಮಾಡಿ ಸ್ನಾನ ಮಾಡ್ಕೊಂಡು ಹಾಗೆ ಬೆಳೆದ್ವಿ. ಅವತ್ತಿಂದ ಇವತ್ತರೆಗೂ ನಮ್ಮಿಬ್ರ ಮಧ್ಯೆ ಮುಚ್ಚುಮರೆ ಇರೋದೇ ಇಲ್ಲ. What do you say? ಗುರು, ಐ ಲೈಕ್ ದಿಸ್ ಪ್ಲೇಸ್ ವೆರಿ ಮಚ್. ಹೊಸ ಮನೆಗೆ ಬಂದಿರೋ ಖುಷಿಗೆ ನಾನು ಎಲ್ರಿಗೂ ಸ್ವೀಟ್ಸ್ ಕೊಡ್ತೀನಿ. ಓಹೋ, ಸ್ವೀಟ್ಸ್. ದಟ್ಸ್ ಗುಡ್, ದಟ್ಸ್ ಗುಡ್. ಅಪ್ಪ, ಚಾಕು ಚುಚ್ಚಿದ ಜಾಗಕ್ಕೆ ಚಾಕ್ಲೇಟ್ ತಿಕ್ಕೊಂಡ್ಬಿಟ್ರೆ ಚುಳ್ಳು 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 ಅಂತಿರುತ್ತೆ. ನಿನ್ನಂತ ಮಗ ಇದ್ರೆ ತಣ್ಣಗಾದಂಗೆ. ಲೂಸ್ ಫ್ಯಾಮಿಲಿ. ಒಂದೇ ಇರೋದು. ಏನ್ ಮಾಡೋದು? As usual, 1/2. That's good. Come on. ಸೂಪರ್. ನೀನ್ ಇಷ್ಟೇ ಇಷ್ಟು ಕೊಟ್ಬಿಟ್ಟು ಹಸು ಜಾಸ್ತಿ ಆಗ್ತಿದೆ. ಒಳಗಡೆ ಹೋಗ್ಬಿಟ್ಟು ಇನ್ನೂ ಜಾಸ್ತಿ ತಿನ್ನೋಣ. ಬೇರೆ ಬೇರೆ ಟೈಪ್. ಕಮಾನ್ ಕಮಾನ್. ಏಯ್, ನಾಟ್ ದಟ್ ಸೈಡ್, ದಿಸ್ ಸೈಡ್. ಗುರು ಗುರು, ನಿಲ್ಸು. ಗುರು, ಒಂದ್ ಹುಡುಗಿ ನೇಣು ಹಾಕೋತಾಳೆ ಅಂತಲ್ಲ, ಅದು ಈ ಮರಕ್ಕೆನೆ. ಅಲ್ಲಿ ನೋಡು, ಕೋರಿ ಬಳಿ ಅಂತ ಬೋರ್ಡ್ ಕೂಡ ಇದೆ. ಈ ಮರಕ್ಕೆನೆ ಆ ಹುಡುಗಿ ನೇಣು ಹಾಕೊಳ್ಳೋದು. ಹೌದು ಪೂಜಾ, ದಿವ್ಯ ಹೇಳೋ ತರ ಹುಡುಗಿ ಇದೇ ಮರಕ್ಕೆ ಬಂದು ನೇಣು ಹಾಕೋತಾಳೆ ಅಂದ್ರೆ ಅದನ್ನ ತಡೆಯೋದು ಬಹಳ ಈಸಿ. ನೀನೊಂದು ಕೆಲಸ ಮಾಡು, ನೀನ್ ಈ ಮರದ ಹತ್ರನೇ ಇದ್ಬಿಟ್ಟು ಯಾರು ಆ ಕೆಲಸ ಕೈ ಆಗದಿರ್ತಾರ ನೋಡ್ಕೋ. ಓಕೆ ಓಕೆ ಗುರು, ನಾನ್ ನೋಡ್ಕೊಳ್ತೀನಿ. ನೀನ್ ದಿವ್ಯಾನ್ ಕರ್ಕೊಂಡು ಹೋಗ್ಬಿಟ್ ಬಾ. ಬಾ ದಿವ್ಯ. ಏ ಜ್ಯೋತಿ, ಎಷ್ಟು ವರ್ಷ ಅಂತ ನಾವ್ ಹೀಗೆ ಲವ್ ಮಾಡ್ತಾ ಇರೋದು? ಮದ್ವೆ ಆಗೋಣ ಅಂದ್ರೆ ಯಾವಾಗ್ಲೂ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತೀಯ. ಸಂತೋಷ್, ಮದ್ವೆ ಮಾಡ್ಕೊಂಡು ಏನ್ ಮಾಡೋದು? ಮೊದ್ಲು ಲೈಫ್ ಅಲ್ಲಿ ಚೆನ್ನಾಗಿ ಸೆಟ್ಲ್ ಆಗ್ಬೇಕಲ್ವಾ? ಇದೊಂದು ವಿಡಿಯೋ ಕ್ಯಾಮ್ರಾ ಇಟ್ಕೊಂಡು ಲೈಫ್ ಅಲ್ಲಿ ಹೇಗ್ ಸೆಟ್ಲ್ ಆಗೋದು ಜ್ಯೋತಿ? ಜೀವನದಲ್ಲಿ ಮೇಲ್ ಬರ್ಬೇಕು ಅಂದ್ರೆ ತಾಳ್ಮೆ ಇರ್ಬೇಕು. ನಿನ್ನಂತವನ್ನ ಲವ್ ಮಾಡೋದಕ್ಕಿಂತ ಯಾವ್ದಾದ್ರು ಮರಕ್ ಹೋಗಿ ನೇಣ್ ಹಾಕೊಳ್ಳೋದ್ ಮೇಲು. ಸಂಪಾದನೆ ಮಾಡೋದಕ್ಕೆ ನಿಂಗ್ ಬೇರೆ ದಾರಿನೇ ಇಲ್ವಾ? ಏನಿದೆ, ಉದ್ಯ ಟಿವಿಲಿ ಕೆಲ್ಸಕ್ಕೆ ಸೇರಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬೇರೆ ಏನಾದ್ರು ದಾರಿ ಇದ್ರೆ ನೀನೇ ಹೇಳು. ಇದೆ, ಮಾಮೂಲಿ ಐಡಿಯಾ ಅಲ್ಲ, ಒಂದ್ ಮಾಸ್ಟರ್ ಪ್ಲಾನ್. ನಾನ್ ಹೇಳೋ ವಿಷಯನ ನೀನ್ ಈ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಕೊಡ್ಬೇಕು. ಆದ್ರೆ ಅದು ಡೇಂಜರಸ್ ಮ್ಯಾಟರ್. ನೀನ್ ರಿಸ್ಕ್ ತಗೊಂಡು ಶೂಟ್ ಮಾಡೋದಾದ್ರೆ ನಾವ್ ಅದ್ರಿಂದ ಕೋಟಿ ಗಟ್ಲೆ ಹಣ ಸಂಪಾದನೆ ಮಾಡಿ ನ್ಯೂಜಿಲೆಂಡ್ ಹೋಗಿ ಆರಾಮಾಗಿ ಸೆಟ್ಲ್ ಆಗ್ಬಿಡ್ಬೋದು. ಆಮೇಲೆ ಉದ್ಯಾ ಟಿವಿನೇ ಬಂದು ನಿನ್ ಇಂಟರ್ವ್ಯೂಗೋಸ್ಕರ ಕಾಯ್ತಾ ಇರುತ್ತೆ. ನೀವ್ ಹೇಳ್ತಿರೋ ಪ್ರೋಗ್ರಾಮ್ ನಲ್ಲಿ ಮಾತಾಡಿದವರು ಸತ್ಯ ಅಂತ. ಅವ್ರ ಅಡ್ರೆಸ್ ರಿಸೆಪ್ಷನ್ ಅಲ್ಲಿ ಸಿಗ್ಬಹುದು. ಅಲ್ಲ, ಸತ್ಯ ಅನ್ನೋರೇನಾರ ಶಬರಿಮಲೆ ಮಾಲೆ ಹಾಕಿದ್ರಾ? ಅಯ್ಯೋ, ಏನ್ ಸರ್ ಹೀಗೆ ಕೇಳ್ತಾರ ನೀವು? ಅವ್ರು ಮಾಡೋ ಪ್ರೋಗ್ರಾಮು ದೇವ್ರಿಲ್ಲ ಅಂತ ವಾದ ಮಾಡೋ ಪ್ರೋಗ್ರಾಮು. ಅವರು ಹೋಗಿ ಶಬರಿಮಲೆ ಮಾಲೆ ಹಾಕಿದಿರಾ ಅಂತ ಕೇಳ್ತಿರಲ್ಲ ಸರ್. ಹಲೋ, ಎಕ್ಸ್ಕ್ಯೂಸ್ ಮೀ, ಈಗ ಅರ್ಜೆಂಟ್ ಅವ್ರು ಎಲ್ಲಿ ಸಿಗ್ತಾರೆ? ಮ್ಯೂಸಿಕ್ ಡೈರೆಕ್ಟರ್ ಗುರು ಕಿರಣ್ ಅವ್ರನ್ನ ನೋಡ್ಬೇಕಂತಿದ್ರು. ಐ ಥಿಂಕ್ ಅಲ್ಲಿ ಸಿಗ್ಬಹುದು ನೋಡಿ. ಬೇಗ ಹೋಗ್ರು, ಆ ಸತ್ಯ ಮಿಸ್ ಆಗ್ತಾನೆ. ಯಾಕೆ ತಲೆ ಕೆಡಿಸ್ಕೊಂತೀಯ? ಅವ್ನು ಕಂಡಿಡ್ದಾಯ್ತಲ್ಲ, ಅವನ್ನ ಕಾಪಾಡೋಣ, ಸುಮ್ಮನೆ ಇರು. ಮರಕ್ಕೆ ಕಾವಲಾಗಿ ಪೂಜಾ ಇದ್ದಾಳೆ, ಆದ್ರೆ ಆ ಸತ್ಯ ಯಾರಿದ್ದಾರೆ? ದಿವ್ಯಾ, ಈಗ ಹುಡುಗಿ ಏನ್ ಹೇಳಿದ್ಲು? ಅವ್ನು ದೊಡ್ಡ ನಾಸ್ತಿಕ ಅಂತ ಹೇಳಿದ್ರು. ಅದ್ರ ಮೇಲೆ ಒಂದು ಪ್ರೋಗ್ರಾಮ್ ಬೇರೆ ಕೊಡ್ತಾ ಇದ್ದಾನಂತೆ. ಅಂತವನಾಗಿ ಶಬರಿಮಲೆ ಮಾಲೆ ಹಾಕ್ತಾನ ನೋಡು. ನಿನ್ ಕನಸು ನಿಜ ಆಗಲ್ಲ, ಅವ್ನು ಶಬರಿಮಲೆ ಮಾಲೆ ಹಾಕಲ್ಲ. ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅವನೇ ಸತ್ತಿರಬಹುದು. ಅಯ್ಯೋ, ಬರೀ ಅಪ್ಸಕ್ನ ನೋಡಿದ್ಯಾ? ಬಾ ನೋಡೇ ಬೇಡ ಅವನು ಅಲ್ವೋ ಅಂತ.
ದೇವ್ರನ್ನೇ ನಂಬ್ದಿರೋ ಮಾಲೆ ಹೆಂಗಾಗ್ದ? ಬೆಳಿಗ್ಗೆ ತನಕ ನನ್ ಜೊತೆನೆ ಇದ್ದ, ಈಗ ನೋಡಿದ್ರೆ ಅವನೇ ಇಲ್ಲ. ಬೆಳಿಗ್ಗೆ ತನಕ ನಿಮ್ ಜೊತೆ ಏನ್ ಮಾಡ್ತಿದ್ದ? ಸರ್, ಅವ್ನ್ ಭಾಷಣ ಬಿಗಿಯೋದ್ರಲ್ಲಿ ಮಾತ್ರ ಅಲ್ಲ, ಹಾಡೋದ್ರಲ್ಲಿ ಎಕ್ಸ್ಪರ್ಟ್. ಅವ್ನು ಆಗಾಗ ನನ್ನ ಹತ್ರ ಕೋರಸ್ ಸಿಂಗರ್ಗೆ ಹಾಡ್ತಾ ಇದ್ದ. ಇತ್ತೀಚೆಗೆ ನಾನೇ ಅವನಿಗೆ ಮೇನ್ ಸಿಂಗರ್ಗೆ ಅವಕಾಶ ಕೊಟ್ಟೆ. ಸರ್ ಹೇಳಿ ಕಳ್ಸಿದ್ರಂತೆ? ಹಾ ಸತ್ಯ, ಒಂದ್ ರೆಕಾರ್ಡಿಂಗ್ ಇದೆ, ಹಾಡ್ತೀಯಾ? ನಿನ್ ವಾಯ್ಸ್ ಚೆನ್ನಾಗಿರುತ್ತೆ. ಯಾವ ಹಾಡು? ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಮೇಲೆ ಭಕ್ತಿಗೀತೆ ಕ್ಯಾಸೆಟ್ ಮಾಡ್ತಾ ಇದೀವಿ. ಹಾಡೋದೆಲ್ಲ ಅದೇ ಗೆಟಪಲ್ಲಿ ಹಾಡ್ಬೇಕು, ಯಾಕಂದ್ರೆ ಶೂಟ್ ಮಾಡಿ ಟಿವಿಯಲ್ಲಿ ಪ್ರಮೋ ಆಗ್ತಾ ಇದಾರೆ. ನೀನ್ ಮೊದ್ಲೇ ನಾಸ್ತಿಕ, ದೇವರ ಮೇಲೆ ಭಕ್ತಿ ಇಲ್ಲ, ನಿನ್ ಕೈಲಾಗತ್ತಾ? ಹಾಡ್ತೀನಿ. ಪೇಮೆಂಟ್ 25,000. 25,000? ಸರ್, ಜೀವನದಲ್ಲಿ ದುಡ್ಡೇ ಮುಖ್ಯ. ದುಡ್ಡು ಕೊಡ್ತೀನಿ ಅಂದ್ರೆ ಯಾವ ಮಾಲೆ ಹಾಕೊಂಡು ಯಾವ ದೇವ್ರ ಬಗ್ಗೆ ಏನು ಬೇಕಾದ್ರೂ ಹಾಡಕ್ ನಾನು ಸಿದ್ಧ. ಕೆಲವೊಮ್ಮೆ ನಾನೇ ತಪ್ಪು ಮಾಡಿದೆ ಅನ್ಸುತ್ತೆ. ದೇವರ ಮೇಲೆ ಭಕ್ತಿ ಇಲ್ಲದೆ ಶಬರಿಮಲೆ ಮಾಲೆ ಹಾಕೊಂಡು ಹಾಡ್ದ. ಈಗ ನೋಡಿ ಏನಾಯ್ತು. ಡ್ರೈವಿಂಗ್ ಅಲ್ಲಿ ಎಕ್ಸ್ಪರ್ಟ್ ಅಂತ ಮಿನಿಸ್ಟರ್ ಜೆ ಪಾಟೀಲ್ ಅವನ ಡ್ರೈವರ್ ಕೆಲಸಕ್ಕೆ ಇಟ್ಕೊಂಡಿದ್ರು. ಏನು? ಮಿನಿಸ್ಟರ್ ಜೆ ಪಾಟೀಲ್ ಹತ್ರ ಅವ್ನು ಡ್ರೈವರ್ ಆಗಿದ್ನ? ಹೌದು. ಅವ್ನು ಮಾಡದೇ ಇರೋ ಕೆಲಸನೇ ಇಲ್ಲ. ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾ ಇದ್ದ. ಓಕೆ ಸರ್, ಥ್ಯಾಂಕ್ಸ್ ಫಾರ್ ಯುವರ್ ಕೋಆಪರೇಷನ್. ಓಕೆ, ಥ್ಯಾಂಕ್ ಯು. ಆ ಹುಡುಗಿ ಖಂಡಿತವಾಗ್ಲೂ ಆ ಮರಕ್ ನೇಣ್ ಹಾಕೋತಾಳೆ. ದಿವ್ಯಾ, ನಾನೇನೋ ಯೋಚನೆ ಮಾಡ್ತೀನಿ, ನೀನೇನೋ ಮಾತಾಡ್ತಾ ಇದ್ಯಾ. ಬರೀ ನೆಗೆಟಿವ್ ಮಾತಾಡಿ ಇದೆಲ್ಲ ಈಗ ಆಗ್ತಿರೋದು. ನೀನ್ ಯಾಕೆ ತಲೆ ಕೆಡಿಸ್ಕೊಂತಿದ್ಯಾ? ಪೂಜಾ ಮರದ ಹತ್ರ ಇದ್ದಾಳಲ್ಲ. ಏ ಟ್ಯಾಕ್ಸಿ, ನೋಡು, ಒಂದ್ ಕೆಲಸ ಮಾಡು, ನಿನ್ ಮನೆಗೆ ಹೋಗು, ರೆಸ್ಟ್ ತಗೋ. ಯಾಕಂದ್ರೆ ನಿನ್ ಮನಸ್ಥಿತಿ ಸರಿ ಇಲ್ಲ. ನಾನೇನ ದೇವರ ಹತ್ರ ಹೋಗಲ್ಲ. ಓಕೆ, ತಲೆ ಕೆಡಿಸ್ಕೊಂಬೇಡ, ಹೊರಡು. ನಾನು ಮತ್ತೆ ಫೋನ್ ಮಾಡ್ತೀನಿ ನಿಮ್ಗೆ. ಓಕೆ? ಏ ಪಂಚಗಿರಿ ಕರ್ಕೊಂಡೋಗಪ್ಪ, ಕರ್ಕೊಂಡೋಗು. ಅದನ್ನು ಕಟ್ ಮಾಡ್ಬಿಡಿ ಕರೆಕ್ಟ್ ಆಗಿ. ಏ ಪೂಜಾ, ಏನಿದೆಲ್ಲ ಏನ್ ಮಾಡ್ತಿದ್ಯಾ? ನೋಡ್ದ್ಯಾ ಗುರು, ಮರಾನೇ ಕಟ್ ಮಾಡಿಸ್ಬಿಟ್ಟೆ. ಈ ಮರ ಇದ್ರೆ ತಾನೇ ಆ ಹುಡುಗಿ ಬಂದ್ ನೇಣ್ ಹಾಕೊಳ್ಳೋದು. ಈಗ ಈ ಮರಾನೇ ಇಲ್ಲ ಅಂದ್ರೆ ಪರವಾಗಿಲ್ಲ, ನೀನು ಮಿಕ್ಸ್ಚರ್ ಆಫ್ ಬ್ಯೂಟಿ ಅಂಡ್ ಇಂಟೆಲಿಜೆನ್ಸ್. ಒಳ್ಳೆ ಐಡಿಯಾ, ನನಗಿದ ಹೊಳಿಲೇ ಇಲ್ಲಲ್ಲ. ಹಲೋ ಗುರು, ಆ ಹುಡುಗಿ ಇಲ್ಲಿ ಮರಕ್ಕೆ ನೇಣ್ ಹಾಕೊಂಡಿದ್ದಾಳೆ. ವಾಟ್? ಗುರು, ಅಲ್ಲಿ ನೋಡು, ಇದು ಪ್ರಕಾಶ್ ನಗರ ಅಲ್ವಾ? ಮತ್ತೆ ಗೋರಿಪಾಳ್ಯ ಅಂತ ಬೋರ್ಡ್ ಇದೆ. ರೇ ಡಬ್ಬಾ ಮ್ಯಾನೇಜರ್, ಆರಾಮಾಗಿ ಗೋರಿಪಾಳ್ಯದಲ್ಲಿ ಶೂಟ್ ಮಾಡ್ಬೋದಿತ್ತಲ್ರಿ. ಇದು ಯಾವ್ದೋ ಅದೃಷ್ಟ ಜಾಗ, ಇಲ್ಲಿ ಶೂಟ್ ಮಾಡಿದ್ರೆ 100 days ಹೋಗುತ್ತೆ ಅಂತ ಈ ಪ್ರಕಾಶ್ ನಗರದಲ್ಲಿ ಗೋರಿಪಾಳ್ಯ ಅಂತ ಹೇಳಿ ಬೋರ್ಡ್ ಹಾಕಿ ಶೂಟ್ ಮಾಡಿಸಿದ್ರಿ. ಈಗ ನೋಡಿ, ಯಾವಳ ನೇಣ್ ಹಾಕೊಂಡು ಸತ್ತಿದ್ದಾಳೆ. ಪೊಲೀಸ್ನವ್ರು ಬಂದು ಗುಮ್ತಾರೆ. ಇನ್ನೆಲ್ರಿ ಶೂಟಿಂಗ್ ಮಾಡೋದಿಲ್ಲಿ, ಬೇರೆ ಎಲ್ಲಾದ್ರೂ ಅರೇಂಜ್ ಮಾಡ್ರಿ. ಗುರು, ಅಲ್ಲಿ ನೋಡು, ದಿವ್ಯಾ ನಿಂತಿದ್ದಾಳೆ. ದಿವ್ಯಾ? ಗುರು, ಎಲ್ಲ ನನ್ ಕನ್ಸಲ್ಲಿ ಕಂಡಾಗೆ ನಡೀತಿದೆ. ನೀನ್ ಆ ದೇವರಾಜ್ನ ಖಂಡಿತವಾಗ್ಲೂ ಕೊಲ್ತೀಯ. ದಿವ್ಯಾ, ನನ್ ಮಾತು ಕೇಳು. ಮದ್ವೆ ನಡೆಯೋದಿಲ್ಲ. ಅಲ್ಲ ದಿವ್ಯಾ, ನನ್ ಮಾತು ಕೇಳು. ನಾವಿಬ್ರು ಬೇರೆ ಆಗೋಗ್ತೀವಿ. ದಿವ್ಯಾ, ನೀನ್ ಯಾಕೆ ಎಕ್ಸೈಟ್ ಆಗ್ತಿದ್ಯಾ? ನೋಡು ದಿವ್ಯಾ, ಪ್ಲೀಸ್, ನನ್ ಬಗ್ಗೆ ನಂಬಿಕೆ ಇಲ್ವಾ ನಿನಗೆ? ದಿವ್ಯಾ, ಅವನು ಸಿಬಿಐ ಆಫೀಸರ್ನು ಮಿನಿಸ್ಟರ್ನ ಕೊಲೆ ಮಾಡಿದವನು. ಯಾರು? ಒಂದ್ ನಿಮಿಷ ಇದೆ. ಬೇಡ ಗುರು, ಹೋಗ್ಬೇಡ ಗುರು. ದಿವ್ಯಾ, 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 ಇಟ್ಕೊಳ್ಳೋದೇ. 3329 ಅಡ್ರೆಸ್ ಬೇಕಿತ್ತು. 3329. ಅದ್ರ ಓನರ್ ನನಗೆ ಗೊತ್ತಲ್ಲ. ಯಾರು? ಮಿಸ್ಟರ್ ಶಶಿಕುಮಾರ್ ಅಂತ. ನಂಬರ್ 1 ನ್ಯೂಸ್ ಪೇಪರ್ ಇದೆಯಲ್ಲ, ಅದರಲ್ಲಿ ಸಬ್ ಎಡಿಟರ್ ಆಗಿದ್ದಾರೆ ಅವರು. ಎಲ್ಲಿ ಆ ಕೊಲೆಗಾರ? ಸರ್, ನೀವೇನ್ ಕೇಳ್ತಿದ್ದೀರಾ? ನಂಗೆ ಒಂದು ಅರ್ಥ ಆಗ್ತಿಲ್ಲ. ಅರ್ಥ ಆಗ್ತಿಲ್ವ? 3329 ಗಾಡಿ ನಂಬರ್ ನಿಂದೆ ತಾನೆ? ಅದ್ರಲ್ಲೇ ತಾನೆ ಆ ಕೊಲೆಗಾರ ಆ ಗ್ಯಾಂಗ್ ಎಲ್ಲ ತಪ್ಪಿಕೊಂಡು ಹೋಗಿದ್ದು. ಹೇಳು, ಆ ನಿಮ್ ಎಡಿಟರ್ ದೇವರಾಜ್ ಏನ್ ಮಾಡ್ಬೇಕು ಅಂತಿದ್ದಾನೆ? ನ್ಯೂ ಇಯರ್ ನನ್ನ ಕೊಲ್ಬೇಕು ಅಂತ ಪ್ಲಾನ್ ಮಾಡಿದ ಅವನೇ ತಾನೆ? ಕಮ್ ಆನ್ ಟೆಲ್ ಮೀ.
ಹೌದು. ಯಾಕ್ರು ಈ ತರ ಹುಚ್ಚುಚ್ಚ ಕೊಲೆ ಮಾಡ್ತಿದ್ದೀರಾ? ಆ ಸಿಬಿಐ ಆಫೀಸರ್ನ ಮಿನಿಸ್ಟರ್ನ ಯಾಕೆ ಕೊಲೆ ಮಾಡಿದ್ರಿ? ಬುಗಳು ಸರ್, ಸಿಬಿಐ ಆಫೀಸರ್ನ ಮಿನಿಸ್ಟರ್ನ ಯಾರನ್ನೂ ನಮ್ಮ ಎಡಿಟರ್ ಕೊಂದಿಲ್ಲ. ನನ್ ಮಾತನ್ನ ನಂಬಿ. ಏನ್ ಹೇಳ್ತಿದ್ಯಾ ನೀನು? ಸರ್, ಎಲ್ರಿಗಿಂತ ಮುಂಚೆ ತಾನ್ ಸೆನ್ಸೇಷನ್ ನ್ಯೂಸ್ ಕೊಟ್ಟು ನಂಬರ್ 1 ಆಗಿರ್ಬೇಕು ಅನ್ನೋ ಹುಚ್ಚು ನಮ್ಮ ಎಡಿಟರ್ಗೆ. ಅದಕ್ಕೆ ಆ ದಿವ್ಯಾನ್ ಉಪಯೋಗಿಸ್ಕೊಂಡ್ರು. ಅವಳು ಹೇಳಿದ ಆ ಸಿಬಿಐ ಆಫೀಸರ್ ಕೊಲೆನ ಮೊದಲನೇ ನ್ಯೂಸ್ ಆಗಿ ಬಳಸ್ಕೊಂಡ್ರು ಸರ್. ಈಗಲೂ ಅಷ್ಟೇ, ನೀವು ಅವ್ರನ್ನ ಕೊಲೆ ಮಾಡ್ತೀರ ಅನ್ನೋ ಸುದ್ದಿ ಕೇಳಿ ಅವ್ರು ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಶಶಿ, ಐ ಆಮ್ ರಿಯಲಿ ವರಿ. ಆ ದಿವ್ಯ ಏನ್ ಹೇಳ್ತಾಳೋ ಅದು ಖಂಡಿತ ನಡೆಯುತ್ತೆ. ಆ ಗುರು ನನ್ನನ್ನ ಕೊಂದೇ ಕೊಲ್ತಾನೆ. ಅದ್ ನಡೀಬಾರ್ದು ಅಂದ್ರೆ ನಾವೇ ಅವನನ್ನ ಮೊದಲು ಕೊಂದ್ಬಿಡ್ಬೇಕು. ರೈಟ್? ಆ ಮಿನಿಸ್ಟರ್ ಜೆ ಪಾಟೀಲು ನಮ್ಮ ಎಡಿಟರ್ಗೆ ತುಂಬಾ ಕ್ಲೋಸ್ ಫ್ರೆಂಡು. ಅವರು ಆವಾಗ ನಮ್ಮ ಪ್ರೆಸ್ಗೆ ಬರ್ತಾ ಇದ್ರು. ಒಂದ್ ದಿವಸ ಇವನು ನಮ್ಮ ಫ್ರೆಂಡ್ ರಾಬರ್ಟ್. ನೋಡಪ್ಪ ರಾಬರ್ಟ್, ಇವರು ಎಡಿಟರ್ ದೇವರಾಜ್. ಹಲೋ. ಅವರು ಸಬ್ ಎಡಿಟರ್. ಹಲೋ. ನಿಮ್ಮಿಂದ ನನಗೊಂದು ಸಹಾಯ ಆಗ್ಬೇಕಾಗಿತ್ತು ನೋಡ್ರಪ್ಪ. ಏನ್ ಸರ್ ಇದು? ನೀವ್ ಹೇಳಿದ್ಮೇಲೆ ನಾನ್ ಮಾಡದೇ ಇರಕ್ಕಾಗತ್ತಾ? ಸ್ಮಿತಾ ಅನ್ನೋ ಹುಡುಗಿನ ನಾನು ಇಟ್ಕೊಂಡೀನ್ರಿ. ಭಾರಿ ಚಲೋ ಡ್ಯಾನ್ಸರ್ ರೀ. ತಗೋರಿ, ಇದು ಆಕಿ ಫೋಟೋ. ಇದನ್ನ ಹೈ ಲೆವೆಲ್ ಆಗಿ ಪೋಸ್ಟ್ ಪ್ರಿಂಟ್ ಮಾಡಿಸಿ ಹುಡುಗಿಸ್ರಿ. ಇದನ್ನ ಇಟ್ಕೊಂಡು ಆಕಿ ತಂಗಿನೂ ಒಂದು ಕೈ. ಅದಾದ್ಮೇಲೆನೆ ಮಿನಿಸ್ಟರ್ ಸಾಯ್ತಾರೆ ಅನ್ನೋದು ದಿವ್ಯಾ ಮೂಲಕ ಎಡಿಟರ್ ಗೊತ್ತಾಗಿತ್ತು. ಅವ್ರು ಅದನ್ನೇ ನ್ಯೂಸ್ ಮಾಡ ಹಾಕಿದ್ರು. ಯಾಕಂದ್ರೆ ದಿವ್ಯಾ ಕನ್ಸನ್ ಮೇಲೆ ಅವ್ರಿಗೆ ಅಷ್ಟೊಂದು ನಂಬಿಕೆ. ಅದೆಲ್ಲ ಸರಿ, ಆದ್ರೆ ಆ ಕೊಲೆಗಾರ ನಿನ್ ಮೇನಲ್ಲಿ ಯಾಕೆ ಬಂದ? ಸರ್, ಸೈಡ್ ಬಿಸ್ನೆಸ್ಗೆ ನಾನು ವ್ಯಾನು ಕಾರ್ನ ಬಾಡಿಗೆ ಬಿಟ್ಟಿದ್ದೀನಿ. ನೀವ್ ಹೇಳಿದ ವ್ಯಾನ್ನ ಮಿನಿಸ್ಟರ್ ಫ್ರೆಂಡ್ ರಾಬರ್ಟ್ ಕೊಟ್ಟಿದ್ದೆ. ಅಂದ್ರೆ ಆ ಕಿಲ್ಲರ್ ಹೆಸರು ರಾಬರ್ಟ್. ಸರ್, ಮುಂದೆ ರಸ್ತೆ ಬ್ಲಾಕ್ ಆಗಿದೆ. ನೀವು ರೈಲ್ವೆ ಟ್ರ್ಯಾಕ್ ಪಕ್ಕದ ರಸ್ತೆಯಲ್ಲಿ ಹೋಗಬೇಕಾಗುತ್ತೆ. ಆ ರಿಂಗ್ ರೋಡ್? ಇಲ್ಲ ಸರ್, ಎಲ್ಲ ರಸ್ತೆನೂ ಬ್ಲಾಕ್ ಆಗಿದೆ. ನೀವು ರೈಲ್ವೆ ಟ್ರ್ಯಾಕ್ ಪಕ್ಕದ ರಸ್ತೆಯಲ್ಲೇ ಹೋಗ್ಬೇಕು. ಥ್ಯಾಂಕ್ ಯು. ಸರ್, ಈ ರೋಡ್ ಬ್ಲಾಕ್ ಆಗಿದೆ. ಈ ಕಡೆ ಹೋಗೋ ಆಗಿಲ್ಲ. ಅಲ್ಲಿ ಮೀಟಿಂಗ್ ನಡೀತಾ ಇದೆ. ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ರೋಡ್ ಇದೆ, ಅಲ್ಲಿ ಹೋಗಿ. ಪೂಜಾ, ಯಾಕೆ ಟೆನ್ಷನ್ ಮಾಡ್ಕೊಂತೀಯ? ನಮ್ಗಿಂತ ಮುಂಚೆ ಆ ದೇವರಾಜ್ ಕಾಯ್ಕೊಂಡು ಕೂತಿರ್ತಾನೆ ನಾನು ಶೂಟ್ ಮಾಡ್ಲಿ ಅಂತ. ಶಶಿ, ಆ ಡ್ರ್ಯಾಗನ್ ಇರೋ ರೈಲ್ವೆ ಗೇಟ್ ಕ್ರಾಸಿಂಗ್ ಹತ್ರ ಕಾರ್ ಪ್ರಾಬ್ಲಮ್ ಆಗಿದೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಈ ಜಾಗದಲ್ಲೇ ಗುರು ನನ್ನ ಶೂಟ್ ಮಾಡ್ತಾನೆ ಅಂತ ದಿವ್ಯಾ ಹೇಳಿತು. ಯು ಪ್ಲೀಸ್ ಟೇಕ್ ಯುವರ್ ಕಾರ್ ಅಂಡ್ ಹರಿ ಅಪ್ ಹಿಯರ್. ಎಸ್, ಡ್ರ್ಯಾಗನ್ ಇರೋ ರೈಲ್ವೆ ಕ್ರಾಸಿಂಗ್. ಮೇಕ್ ಇಟ್ ಫಾಸ್ಟ್. ನಮಗ್ ಬೇಕಾಗಿರೋದು ಎಡಿಟರ್ ಸಾವು. ರಿವಾಲ್ವರ್ ನನ್ ಕಡೆ ಅಲ್ಲ, ಅವನ್ ಕಡೆ ತಿರುಗಿ ಶೂಟ್ ಮಾಡು.
ಇಲ್ಲ ಅಂದ್ರೆ ಇವಳನ್ನ ಮುಗಿಸ್ಬಿಡ್ತೀನಿ. Come on, shoot him! Shoot ಮಾಡು! ಶೂಟ್ ಮಾಡ್ಬೇಡ ಗುರು. ಗುರು ನೋ 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 ಗುರು ಬೇಡ. ಶೂಟ್ ಮಾಡ್ಬೇಡ, ಬೇಡ ಗುರು ಪ್ಲೀಸ್. ಸರ್, ಹಲೋ ದೇವರಾಜ್ ಸರ್. ದಿವ್ಯಾ ಕನ್ಸು ನಿಜವಾಯ್ತು. ಎಲ್ಲಾ ಕನ್ಸುಗಳು ನಿಜವಾಗತ್ತೆ. ಪೂಜಾ, ದಿವ್ಯಾ ಹೇಳ್ದಾಗ ನೀನೇ ಅವ್ರನ್ನ ಕೊಂದ್ಬಿಟ್ಟಲ್ಲೋ? ಅಯ್ಯೋ, ನಾನ್ ಕೊಲೆ ಮಾಡಿಲ್ಲ. ನನ್ ರಿವಾಲ್ವರ್. ಶಡಪ್. ದೇವರಾಜ್ ಏನು ತಪ್ಪು ಮಾಡಿಲ್ಲ ಅಂತ ನಾನು ನಿಂಗೆ ಹೇಳಿರ್ಲಿಲ್ವಾ? ಆದ್ರೂ ಯಾಕೋ ಇವ್ರನ್ನ ಕೊಂದೆ? ಹುಚ್ಚುಚ್ಚ ಮಾತಾಡೋಣ. ನಾನು ಹೇಳಿದ್ರೆ ಕರೆಕ್ಟಾಗಿ ಕೇಳಿಸ್ಕೋ. ನನ್ ರಿವಾಲ್ವರ್ ಅಲ್ಲಿ ಡಮ್ಮಿ ಬುಲೆಟ್ ಇದೆ. ಬೇರೆ ಯಾರೋ ಕೊಂದಿದ್ರೆ ನಾನು ಕಣ್ಣಲ್ಲಿ ನೋಡಿದ್ದೀನಿ. ಇವನೇ ಇವ್ರನ್ನ ಕೊಲೆ ಮಾಡಿದ್ದು. ಇವನೇ ಕೊಲೆ ಮಾಡಿದ್ದು. ಏಯ್, ಒಬ್ಬ ಪೊಲೀಸ್ ಆಫೀಸರ್ನ ಕೊಲೆಗಾರ ಅಂತೀಯ? ಕೊಲೆ ಮಾಡಿ ನಿಂತ್ಕೊಂಡಿದ್ದಾನೆ, ಮುಖ ಏನ್ ನೋಡ್ತೀರಾ? ಎಳ್ಕೊಂಬನ್ರ. ಸರ್, ಸಂತೋಷ್ ನಮ್ಮ ಕೈಯಿಂದ ತಪ್ಪಿಸ್ಕೊಂಡು ಕಾವೇರಿ ಎಕ್ಸ್ಪ್ರೆಸ್ ಟ್ರೈನ್ ಹತ್ತಿದ್ದಾನೆ. ಅವನ ಮುಗಿಸೋದಕ್ಕೆ ಎಡಗಟ್ಟ ರೈಲ್ವೆ ಕ್ರಾಸಿಂಗ್ ಸಿಗ್ನಲ್ ಹತ್ರ ಟ್ರ್ಯಾಕ್ ಮೇಲೆ ಬಾಂಬ್ ಫಿಕ್ಸ್ ಮಾಡ್ತಿದ್ದೀನಿ. ಕಾವೇರಿ ಎಕ್ಸ್ಪ್ರೆಸ್ ಟ್ರೈನ್ ಅಲ್ಲಿ ಬರ್ತಿದ್ದಾಗೆ ಅದು ಬ್ಲಾಸ್ಟ್ ಆಗಿ ಅವ್ನು ಸತ್ತೋಗ್ತಾನೆ. ಎಲ್ಲ ನಮ್ಮ ಪ್ಲಾನ್ ಪ್ರಕಾರನೇ ನಡೆಯುತ್ತೆ. ನೀವೇನು ವರಿ ಮಾಡ್ಕೊಬೇಡಿ. ಹಲೋ ಹಲೋ, ಏನಾಯ್ತು ಗುರು? ಪೂಜಾ, ಕಾವೇರಿ ಎಕ್ಸ್ಪ್ರೆಸ್ಗೆ ಬಾಂಬ್ ಬಿಟ್ಟಿದ್ದಾರೆ. ಈಗ ಟೈಮ್ ತುಂಬಾ ಕಡಿಮೆ ಇದೆ. ಟ್ರೈನ್ ನಡಗಟ್ಟ ಕ್ರಾಸಿಗೆ ಬರೋಷ್ಟರಲ್ಲಿ ನಾನು ಹೋಗಿ ರೀಚ್ ಮಾಡಬೇಕು. ನೀನು ಈಗ ಅರ್ಜೆಂಟ್ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಪೊಲೀಸ್ಗೆ ಫೋನ್ ಮಾಡು. ಕಮ್ ಆನ್, ಗೋ ಕ್ವಿಕ್, ಫಾಸ್ಟ್. ಹಲೋ ರಾಬರ್ಟ್, ಸಂತೋಷನ ಕೊರೋದಕ್ಕೆ ಎಡಗಟ್ಟ ರೈಲ್ವೆ ಟ್ರ್ಯಾಕ್ ಮೇಲೆ ಬಾಂಬ್ ಫಿಕ್ಸ್ ಮಾಡಿದ್ದಾರೆ. ಅದನ್ನ ತಡೆಯೋದಕ್ಕೆ ಗುರು ಹೋಗ್ತಾ ಇದ್ದಾನೆ. ಅವ್ರ ಆ ಜಾಗಕ್ಕೆ ಹೋಗ್ಬಾರ್ದು. ಆ ಕಾವೇರಿ ಎಕ್ಸ್ಪ್ರೆಸ್ ಬ್ಲಾಸ್ಟ್ ಆಗ್ಬೇಕು, ಸಂತೋಷ್ ಸಾಯ್ಬೇಕು. ಕರೆಕ್ಟ್.
ಅದಿರ್ಲಿ, ಕಾವೇರಿ ಎಕ್ಸ್ಪ್ರೆಸ್ ಅಪಾಯದಲ್ಲಿದೆ ಅಂತ ಪೂಜಾ ಫೋನ್ ಮಾಡಿ ಹೇಳಿದ್ಲಲ್ಲ, ಏನಾಯ್ತದು? ಹೌದು ಸರ್, ಆದ್ರೆ ಈ ಸತಿನೂ ನಾವು ಯಾಮಾರ್ಬಿಟ್ವಿ. ಗುರು, ಏನ್ ಹೇಳ್ತಾ ಇದ್ದೆ ನೀನು? ಹೌದು ಸರ್, ನೆಟ್ಗಟ್ಟ ಕ್ರಾಸ್ ಅಲ್ಲಿ ಬಾಂಬ್ ಇದೆ ಅಂತ ಗೊತ್ತಾಗಿ ಹೋಗಿ ಕಷ್ಟಪಟ್ಟದನ್ನ ಕಾಪಾಡಿದೆ. ಆದ್ರೆ ಈ ಸತಿನೂ ಪ್ರಯೋಜನ ಆಗ್ಲಿಲ್ಲ, ಮತ್ತೆ ಆ ಟ್ರೈನ್ ಬ್ಲಾಸ್ಟ್ ಆಗೋಯ್ತು. ವಾಟ್? ಹೌದು ಸರ್, ಇವಳು ಕಂಡ ಪ್ರತಿಯೊಂದು ಕನಸು ನಿಜ ಆಗೋಯ್ತು. ಆ ಕಾವೇರಿ ಎಕ್ಸ್ಪ್ರೆಸ್ ಬ್ಲಾಸ್ಟ್ ಆಗಿ ಸಾವಿರಾರು ಜನ ಸತ್ತೋದ್ರು. ಅದ್ ಹ್ಯಾಕ್ ಸಾಧ್ಯ ಗುರು? ಟ್ರೈನ್ ಎಲ್ಲಿ ಬ್ಲಾಸ್ಟ್ ಆಯ್ತು? ಹ್ಯಾಕ್ ಬ್ಲಾಸ್ಟ್ ಆಯ್ತು? ಇಲ್ಲಿ ಬ್ಲಾಸ್ಟ್ ಆಯ್ತು. ಮಿಸ್ಟರ್ ಪ್ರಭಾಕರ್, ನಾನ್ ಗೆಸ್ ಮಾಡಿ ಕರೆಕ್ಟ್ ಆಗೇ ಇದೆ. ನೀನೇ ಎಲ್ಲದಕ್ಕೂ ಎಲ್ಲರಿಗೂ ಮಾಸ್ಟರ್ ಬ್ರೈನ್. ದೇವರಾಜ್ನ ಎಲ್ಲಿ ಬೇಕಾದ್ರೂ ಸಾಯಿಸಬಹುದಾಗಿತ್ತು, ಆದ್ರೆ ರೈಲ್ವೆ ಟ್ರ್ಯಾಕ್ ಹತ್ರ ಸಾಯಿಸಿದ ಕೂಡಲೇ ನನಗೆ ಅನುಮಾನ ಬಂತು. ದಿವ್ಯಾ ಕನಸಿನ ಬಗ್ಗೆ ಗೊತ್ತಿರೋರು ಮಾತ್ರ ಈ ಕೆಲಸ ಮಾಡಕ್ ಸಾಧ್ಯ ಅಂತ. ಆ ವ್ಯಕ್ತಿ ನೀನೊಬ್ನೇ. ದಿವ್ಯಾ ಕಂಡಿರೋ ಕನಸು ಟ್ರೈನ್ ಬ್ಲಾಸ್ಟ್ ಆಗೋದಲ್ಲ, ಟ್ರೈನ್ ಬ್ಲಾಸ್ಟ್ ಆಗಿರುವಂತ ನ್ಯೂಸ್. ಈ ನ್ಯೂಸ್ ನ ಒಬ್ಬ ಎಡಿಟರ್ ಮಾತ್ರ ಹಾಕ್ಬೋದು. ದಿವ್ಯಾ ಕನಸು ಗೊತ್ತಿರೋ ಒಬ್ಬ ಎಡಿಟರ್ ದೇವರಾಜ್ ಸತ್ತೋದ, ಇನ್ನೊಬ್ಬ ಎಡಿಟರ್ ಅಂದ್ರೆ ನೀನೆ. ಇವಳು ಕನಸು ನಿಜ ಆಗೇ ಆಗತ್ತೆ ಅನ್ನೋ ನಂಬಿಕೆಯಲ್ಲಿ ಟ್ರೈನ್ ಬ್ಲಾಸ್ಟ್ ಮ್ಯಾಟರ್ ನ ದೊಡ್ಡದಾಗಿ ನಿನ್ ಪೇಪರ್ ಅಲ್ಲಿ ಪ್ರಿಂಟ್ ಮಾಡಿದೆ. ನಾನ್ ಟ್ರೈನ್ ಸೇವ್ ಮಾಡಿದೆ ಅನ್ನೋ ವಿಷಯ ನಿನಗೆ ಗೊತ್ತಾಗ್ತಿದ್ದಂಗೆ ಎಲ್ಲಾ ಪೇಪರ್ ನ ಡಿಸ್ಟ್ರಾಯ್ ಮಾಡಕ್ ನೀನ್ ಇಲ್ಲಿಗೆ ತಂದೆ. ನೀನ್ ಇಲ್ಲಿಗೆ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿದ್ದು, ಅದಕ್ಕಿಂತ ಮುಂಚೆ ನಾನು ಬಂದೆ. ನನ್ನ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿತ್ತು. ಇನ್ನ ದೇವ್ರು ಬಂದ್ರು ನಿನ್ನ ಕಾಪಾಡಕ್ಕಾಗಲ್ಲ. ದಿವ್ಯಾ, ಕಣ್ಣು ಕೆಳಗೆ ಸಾಕು, ಇಲ್ಲ ಅಂದ್ರೆ ಅವಳನ್ನು ಮುಗಿಸ್ಬಿಡ್ತೀನಿ. ಸರ್, ಕಿತ್ಕೊಳ್ಳಿ ಗನ್ನ ಅವನ ಕೈಯಿಂದ, ಕಿತ್ಕೊಳ್ಳಿ ಸರ್. ನೀನು ಬರೀ ರಿಪೋರ್ಟರ್, ನಾನು ಎಡಿಟರ್. ಮಾಮೂಲಿ ಎಡಿಟರ್ ಅಲ್ಲ, ಕ್ರಿಮಿನಲ್ ಎಡಿಟರ್. ನಿನ್ನ ಕ್ಯಾಲ್ಕುಲೇಷನ್ ಪ್ರಕಾರ ನೀನು ಗೆದ್ದೆ ಅನ್ಕೊಂಡ್ಬಿಟ್ಟೆ. ಆದ್ರೆ ನನ್ನ ಕ್ಯಾಲ್ಕುಲೇಷನ್ ನಿನಗೆ ಗೊತ್ತೇ ಇಲ್ಲ. ಖಾಲಿ ನ್ಯೂಸ್ ಪೇಪರ್ ಹೆಡ್ಲೈನ್ಸ್ ನೋಡಿ ಶಾಕ್ ಆದೆ ಅಲ್ಲ? ನಿಜವಾದ ಶಾಕ್ನ ಈಗ ಕೊಡ್ತೀನಿ ನೋಡು. ಇದು ಫೇಕ್ ಸ್ಟಾಂಪ್ ಪೇಪರ್. ಕೇವಲ 10 ಪೈಸೆ ಬೆಲೆ ಬಾಳೋ ಪೇಪರ್ ನಲ್ಲಿ ನಕಲಿ ಛಾಪಾ ಕಾಗದ ಪ್ರಿಂಟ್ ಮಾಡಿ ಕೋಟಿ ಕೋಟಿ ಸಂಪಾದನೆ ಮಾಡಿದೆ. ಈ ಬಿಸ್ನೆಸ್ ಯಾರು ಗೊತ್ತಾಗಬಾರ್ದು ಅಂತ ಸೂಪರ್ ನ್ಯೂಸ್ ಅನ್ನೋ ಪತ್ರಿಕೆ ನಡೆಸ್ತಾ ಇದ್ದೆ. ಹತ್ ಕಡೆ ಬಿಲ್ಡಿಂಗ್ ಅಲ್ಲಿ ನ್ಯೂಸ್ ಪ್ರಿಂಟಿಂಗ್, ಇತ್ ಕಡೆ ಗೋಡನ್ ನಲ್ಲಿ ಫೇಕ್ ಸ್ಟಾಂಪ್ ಪೇಪರ್ ಪ್ರಿಂಟಿಂಗ್. ಇದನ್ನೆಲ್ಲ ಆ ಸಿಬಿಐ ಆಫೀಸರ್ ರಾಮನಾಥ್ ಹೇಗೋ ಕಂಡಿದ್ದು ಬಿಟ್ಟ. ಅದಕ್ಕೆ ಅವನ್ನ ಕೊಲೆ ಮಾಡಿಸ್ಬಿಟ್ಟೆ. ಆ ಕೊಲೆ ಬಗ್ಗೆ ಫಸ್ಟ್ ನ್ಯೂಸ್ ನಂಬರ್ 1 ಅಲ್ಲಿ ಬಂತು. ಯಾರಿಗೂ ಗೊತ್ತಿದೆ ನಡೆದ ಕೊಲೆ ಬಗ್ಗೆ ನ್ಯೂಸು ಅವನೇ ಹೇಗಾಗ್ತಾ ಅಂತ ಕಂಡಿಡಿಕೆ ನೀನು ಕಳಿಸ್ತೆ. ಆದ್ರೆ ನೀನು ನನ್ನನ್ನೇ ಕಂಡಿಡಿದು ಬಿಟ್ಟೆ. ನಿನ್ನ ಕೈಯಲ್ಲಿ ಏನಾಗುತ್ತೆ ಗುರು? ಅಂತಹ ಪವರ್ಫುಲ್ ಮಿನಿಸ್ಟರ್ ಜೆ ಪಾಟೀಲ್ನೇ ಮುಗಿಸ್ಬಿಟ್ಟೆ. ನೀನ್ ಯಾವ ಲೆಕ್ಕ? ನಾಸಿಕ್ನಿಂದ ಒರಿಜಿನಲ್ ಸ್ಟಾಂಪ್ ಪೇಪರ್ ಡಿಸೈನ್ ತರಿಸ್ಕೊಟ್ಟಿದ್ದೆ ಆ ಮಿನಿಸ್ಟ್ರು. ಲಾಭದಲ್ಲಿ ಜಾಸ್ತಿ ಪಾಲ್ ಕೇಳ್ದ ಅಂತ ಅವನ ಮುಗಿಸ್ಬಿಟ್ಟೆ. ಅದು ಸಾಕ್ಷಿಯಾಗಿದ್ದವ್ರಂದ್ರೆ ಅವನ್ ಡ್ರೈವರ್ ಸತ್ಯ, ಅವನ್ PH ಜ್ಯೋತಿ, ಅವನ್ ಕೀಪ್ ಸ್ಮಿತಾ. ದುಡ್ಡು ತಗೊಂಡು ಎಲ್ಲೂ ಬಾಯಿ ಬಿಡಲ್ಲ ಅಂದ್ರು. ಆದ್ರೆ ನಾನು ಯಾರನ್ನೂ ನಂಬೋನಲ್ಲ, ಎಲ್ರನ್ನೂ ಕ್ಲೋಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದೆ. ಅಷ್ಟಲ್ಲ ಆ ಹುಡುಗಿ ತನ್ನ ಲವರ್ ಸಂತೋಷ್ಗೆ ಈ ವಿಷಯ ತಿಳಿಸಿದ್ರು. ಅವನು ನನ್ನ ಪ್ರಿಂಟಿಂಗ್ ಬಿಸ್ನೆಸ್ ನ ವಿಡಿಯೋ ತೆಗೆದಿಟ್ಟಿದ್ದ. ಅದನ್ನ ಎಡಿಟರ್ ದೇವರಾಜ್ಗೆ ಮಾರೋದಕ್ಕೆ ಟ್ರೈ ಮಾಡು. ಅದನ್ನ ಕೊಂಡ್ಕೊಳ್ಳೋದಕ್ಕೆ ಅಂತ ಬಂದಿದ್ದ ದೇವರಾಜ್ನ ಆ ರೈಲ್ವೆ ಟ್ರ್ಯಾಕ್ ಹತ್ರ ಕ್ಲೋಸ್ ಮಾಡಿಸ್ತೆ. ಆದ್ರೆ ಆ ಸಂತೋಷ್ ಕಾವೇರಿ ಎಕ್ಸ್ಪ್ರೆಸ್ ಟ್ರೈನ್ ನಲ್ಲಿ ತಪ್ಪಿಸ್ಕೊಂಡ. ಅದಕ್ಕೆ ಕಾವೇರಿ ಎಕ್ಸ್ಪ್ರೆಸ್ಗೆ ಬಾಂಬ್ ಬಿಟ್ವಿ. ದಿವ್ಯಾ ಕನ್ಸಲ್ ಬಂದಿದ್ದು ಯಾವ್ದು ಸುಳ್ಳಾಗಲ್ಲ ಅನ್ನೋ ನಂಬಿಕೆ ಮೇಲೆ ಈ ನ್ಯೂಸ್ ನ ಪ್ರಿಂಟ್ ಮಾಡಿದೆ. ಆದ್ರೆ ನಾನು ಮೊದಲು ಪ್ರಿಂಟ್ ಮಾಡೋದ್ ನ್ಯೂಸ್ ಹೊರಗೆ ಬರೋದು ಹಾಗೆ ನೀನ್ ತಡೆದ್ಬಿಟ್ಟೆ. ಇಷ್ಟೆಲ್ಲಾ ವಿಷಯ ನಮ್ಮ ಬಗ್ಗೆ ಗೊತ್ತಾದ್ಮೇಲೆ ನೀನಾಗ್ಲಿ ಇವಳಾಗ್ಲಿ ಬದುಕಿರ್ಬಾರ್ದು.
ಮಿಸ್ಟರ್ ಉಮೇಶ್ ನಾಯಕ್, ಪೊಲೀಸ್ ಡಿಪಾರ್ಟ್ಮೆಂಟ್ ಎತ್ಕೊಂಡು ನಕಲಿ ಛಾಪಾ ಕಾಗದ ಪ್ರಿಂಟ್ ಮಾಡೋರ್ಗೆ ನೇರವಾಗಿ ಸಹಾಯ ಮಾಡಿದ್ದೀರಾ. ನಿಮ್ಮ ವ್ಯವಹಾರನೆಲ್ಲ ವಿಡಿಯೋ ಕ್ಯಾಮ್ರಾ ಕ್ಯಾಚ್ ಮಾಡಿ ಆ ಕ್ಯಾಸೆಟ್ ನ ಮಿಸ್ಟರ್ ಸಂತೋಷ್ ನಮ್ಗೆ ಒಪ್ಪಿಸಿದ್ದಾರೆ. ಯು ಹ್ಯಾವ್ ನೋ ವೇ ಟು ಎಸ್ಕೇಪ್. ಗುರು, ನನ್ನ ಹಿಡಿದ ಮಾತ್ರಕ್ಕೆ ಈ ವ್ಯವಹಾರ ಮುಗಿದೋಯ್ತು ಅನ್ಕೋಬೇಡ. ನೀನ್ ಹಿಡಿದಿರೋದು ಬರೀ ಬೆರಳು ಅಲ್ಲ, ಉಗುರು. ನನ್ನ ಹಿಂದೆ ಇನ್ನೂ ಭಾರಿ ದೊಡ್ಡ ಜನ ಇದ್ದಾರೆ. ಏಯ್ ಮಗಲೈ ಮೌ ಮೌ ಅಷ್ಟೇ.